ಗೊತ್ತಾ ನೀನು ನಾವೇ ತಿಂತೀನಿ. ಇನ್ನೊಂದ್ಸಲ ಯಾವ್ದು ಕೇಳಲ್ಲ ಸಿಗಿರ್ಲೇಬೇಕು ನೋಡಿ ಇವತ್ತು ಕೂಡ ಹಂಗೆ ಆಗಿದೆ. ಏನಪ್ಪ ಇದು ದೇವ್ರೆ, ನಂಗೆ ಬ್ರೆಡ್ಡಿನ ಜೊತೆಗೆ ಮೊಟ್ಟೆ ತಿನ್ಬಾರ್ದು ಅಂತ ಗೊತ್ತಾಗುತ್ತೆ, ಚಿಕನ್ ಜೊತೆಗೆ ಉಪ್ಪಿನಕಾಯಿ ನೆಂಚ್ಕೋಬಾರ್ದು ಅಂತ ಗೊತ್ತಾಗಲ್ಲ. ನೋಡಿ ನನಗೆ ಪ್ರತಿ ಸಲ ನನಗೆ ಆಗುತ್ತೆ. ಹೀರಕ್ಕೆ ಸಾಂಬಾರು ಮಾಡಬೇಕು ಅಂತಲೇ ತರ್ತೀನಿ ಪ್ರತಿ ಸಲನೂ ಕೂಡ ನನಗೆ. ಒಳ್ಳೆ ಮನಸ್ಸಿಲ್ಲ ಫ್ರೆಂಡ್ಸ್, ಎಲ್ಲ ಹೊಟ್ಟೆ ಕಿಚ್ಚಿನ ಜನ, ಎಲ್ಲರೂ ಹೊಟ್ಟೆ ಕಿಚ್ಚು ಕೇಡು. ಅದನ್ನು ಈ ಥರ ಮ್ಯೂಸಿಕ್ಕು ರಿದಮ್ ಇರಬೇಕು, ಹೆಂಗಿರ್ಬೇಕು ಅಂತ ಜಿಂಗ್ ಚಾಕ್ ಅನ್ನಂಗಿರ್ಬೇಕು. ಅದಪ್ಪ ದೇವ ಮುಸ್ರೆ ಕುನ್ನಿ ಆದಂಗೆ ಆಗ್ಬಿಟ್ಟಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ಬನ್ನಿ ನಾನು ಇವಾಗ ನಮ್ಮ ಅಡುಗೆ ಮನೆ ತೋರಿಸ್ತೀನಿ ನೀಟಾಗಿದೆ ಅಂತೇಳಿ. ಏನು ಗೊತ್ತಾ, ಇಲ್ಲಿ ಆ ಹಳೆ ಮನೇಲಿ ನಾವು ಬಿಟ್ಟು ಬಂದ್ವಲ್ಲ, ಆ ಮನೇಲಿ ಈ ಥರದ ಲೈಟಿಂಗ್ಸ್ ಹಾಕಿದ್ವಲ್ಲ, ಅದು ಹಾಕೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ಸ್ವಿಚ್ ಒಂದು ಕಲೆಕ್ಷನಿಂದ ಸರಿ ಇಲ್ಲ, ಅದು ಹಾಗೆ ಇದೆ. ಅಲ್ಲಿ ಒಂದು ನಮ್ಮ ಬೆಡ್ರೂಮಲ್ಲಿ ಒಂದು ಕವರ್ನೇ ತೆಗೆದು ಅದರೊಳಗಿರೋದೆಲ್ಲ ಐಟಮ್ಸೇ, ಹಾಗಾಗಿ ಸ್ವಲ್ಪ ಇಲ್ಲಿ ಕತ್ಲು ಅನಿಸುತ್ತೆ. ಹಾಗಾಗಿ ಏನು ಅನ್ಕೊಳಕ್ಕೋಬೇಡಿ. ಸಾಧ್ಯವಾದರೆ ನೋಡುವ ಟ್ರೈ ಮಾಡುವ ಅನ್ಕೋದು. ಇಲ್ಲಿ ಸ್ವಿಚ್ ಕಲೆಕ್ಷನ್ ಸರಿ ಇಲ್ಲದ ಕಾರಣ ನಾನು ಅದೆಲ್ಲ ಏನೂ ಹಾಕಿಲ್ಲ. ತುಂಬ ಚೆನ್ನಾಗಿ ಕಾಣುತ್ತಲ್ವ ಅದು ಹಾಕಿದರೆ. ಇವಾಗ ನೋಡಿ ಬೆಳಗ್ಗೆಯಿಂದ ನಮ್ಮ ಮನೆ ಅಡುಗೆ ಮನೆ ಅಂತೂ ಯಪ್ಪ ದೇವ ಮುಸ್ರೆ ಕುನ್ನಿ ಆದಂಗೆ ಆಗ್ಬಿಟ್ಟಿತ್ತು. ನನಗಂತೂ ನೋಡೋಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ, ಏನು ಮಾಡಲಿ ಸುಮ್ಮನಾಗ್ಬಿಟ್ಟು ಹಾಗೆ ಬಿಟ್ಟಿದೆ. ಇವಾಗ ಹೋಗಿ ಬಿಟ್ಟು ಸ್ವಲ್ಪ ಮನಸ್ಸಿಗೆ ಯಾಕೋ ಖುಷಿ ಅನ್ನಿಸ್ತು. ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತೇಳಿ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಮಾಡೋಣ ಅಂತ ಇದ್ದೆ. ಹಂಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇನ್ನು ಪೂಜೆ ಆಗಿಲ್ಲ. ಇವತ್ತು ನಾನು ಹೂವು ಇಡಬೇಕು. ಶುಕ್ರವಾರ ಮಂಗಳವಾರ ಮಿಸ್ ಮಾಡಲ್ಲ, ಹೂವು ಇಡ್ತೀನಿ. ಶನಿವಾರನೂ ಕೂಡ ಅಷ್ಟೇ, 3 ವಾರ ನಾನು ಮಿಸ್ಸೇ ಮಾಡಲ್ಲ. ಗುರುವಾರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗೋದೇ ಇಲ್ಲ. ತುಂಬ ಸ್ಟ್ರೆಸ್ ಆಗುತ್ತೆ. ಮನೆಗಳ್ದು ಕೆಲಸನೇ ಆಗೋಗುತ್ತೆ. ಮನೆಗಳ್ದು ಕೆಲಸ ಅಂದರೆ ಯಾವುದೇ ಒಂದು ಶಾರ್ಟ್ಸು ನೋಡೋಲ್ಲ, ಅವರು ಯಾರ್ದು ವ್ಲಾಗು ನೋಡೋಲ್ಲ, ವೀಡಿಯೋ ಆ ಥರ ಆಗ್ಬಿಟ್ಟಿದೆ ನನಗೆ. ಅಷ್ಟೊಂದು ಬಿಸಿ ಶೆಡ್ಯೂಲ್ ಥರ ಆಗೋಗ್ಬಿಟ್ಟಿದೆ. ಮನೆಗಳ್ದು ಎಷ್ಟು ಕಷ್ಟ ಇರುತ್ತಲ್ಲ, ಹೊರಗಡೆ ಹೋಗಿ ದುಡಿದು ಮನೆಗೆ ಬಂದು ಮಾಡ್ತಾರಲ್ಲ, ಅವ್ರದ್ದು ಎಷ್ಟು ಕಷ್ಟ ಇರ್ಬೋದು. ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ಮನೆಗೊಬ್ಬರು ಮಾಡೋದು ಬೇಕೇ ಬೇಕು. ಹೊರಗಡೆ ಎಷ್ಟು ಕಷ್ಟಪಡ್ತೀವ, ಈ ಮನೆಗಳ್ದಕ್ಕೂ ಕೂಡ ಕ್ಲೀನ್ ಮಾಡೋದು, ಒರೆಸೋದು, ತೊಳೆದು, ಅದು ಇದು ಮೇಲೆ ಬಟ್ಟೆ ಒಣಗಿದ್ರೆ ಅದು ತೊಗೊಂಬರೋದು, ಅದು ಮಾಡಿಸಿ ಅದಷ್ಟೇ ಇರುತ್ತೆ. ಅದರಲ್ಲಿ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಹಾಗಾಗಿ ನಿಜವಾಗ್ಲೂ ಹೊರಗಡೆ ಕೆಲಸ ಮಾಡ್ತಾರೆ ಅಂತಲ್ಲ, ಮನೆಗಳ್ದು ಕೆಲಸ ಮಾಡೋದು ಅಷ್ಟೇ ಇರುತ್ತೆ. ಇವಾಗ ಪೂಜೆ ಮಾಡಬೇಕು, ಮಾಡೋಣ. ಅದು ತುಂಬ ಕತ್ಲಾಗ್ಬಿಟ್ಟಿದೆ. ಅದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕತ್ಲು ಆಗಿದೆ. ಸುಮಾರು 7-7:30 ಆಗಿದೆ. ಆದರೂ ಕೂಡ ಇವತ್ತು ಪೂಜೆ ಮಾಡಬೇಕು ಅನಿಸ್ತಿದೆ, ಮಾಡ್ತೀನಿ. ಕೂಕು ನೋಡಿ ಫ್ರೆಂಡ್ಸ್, ಕೂಕು ನೀವತ್ತು ಸ್ನಾನ ಮಾಡಿದ್ವಾ? ಹಾಂ, ವಾಟ್ ಹ್ಯಾಪನ್ ಕೂಕು? ಹಾಂ, ಯು ನಾಟ್ ಟು ಟೇಕ್ ಯು ಬಾತ್? ವೈ? ನೋಡಿ ಫ್ರೆಂಡ್ಸ್, ಇಲ್ಲ ಯಾಕೆ ನಾನು ಸ್ವಲ್ಪ ಹಿಂಗಿದ್ದೆ ಅಂದರೆ ನನ್ನ ಮಗಳು ಫುಲ್. ಅದಕ್ಕೋಸ್ಕರ ನಾನು ಎಷ್ಟೇ ನೋವಿದ್ರು, ಎಷ್ಟೇ ಸಂಕಟ ಇದ್ರೂ ನಾನು ತೋರಿಸ್ಕೊಳ್ಳಲ್ಲ. ತುಂಬ ಜೋಶಾಗಿ ಫಸ್ಟೇ ನಾನು ಸ್ವಲ್ಪ ಸ್ಟ್ರಾಂಗ್ ಇರ್ತೀನಿ. ಅದರೊಳಗೆ ಇವಳು ನಂದೇನೋ ಸ್ವಲ್ಪ ಹಿಂಗೆ ಕುಸ್ದಂಗಿದ್ದೆ ಅಂದರೆ ಅವಳು ಇನ್ನೂ ಫುಲ್ ಕುಸ್ಬಿಡ್ತಾಳೆ. ಅದಕ್ಕೋಸ್ಕರ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ತುಂಬ ಕಿಲ ಅಂತ ನಗ್ತಾ ಇರ್ತೀನಿ. ಎಷ್ಟಾಗುತ್ತೋ ಅಷ್ಟು ಜೋಶಾಗಿರ್ತೀನಿ. ಆವಾಗ ಅವಳು ಸ್ವಲ್ಪ ಸ್ಮೈಲ್ ಮಾಡ್ತಾಳೆ. ನೋಡಿ, ತಾಯಿಯಾಗಿ ಮಗಳಿಗೆ ಇಷ್ಟೊಂದು ಕಷ್ಟ ಮನೇಲಿ ಈ ಒಂದು ಕೆಲಸ ನನಗೆ ದೊಡ್ಡ ಕೆಲಸ ಆಗುತ್ತೆ. ಇಲ್ಲಾಂದರೆ ಕೊರಗತ್ಕೊಂಡು ಅಥವಾ ಸಪ್ಪುಕೊಂಡು ಆ ಥರ ಆಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಇರೋದೊಂದು ನನ್ನ ಮನೇಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ಇದ್ರೂ ಕೂಡ ಎಷ್ಟು ಕಷ್ಟ ಅನಿಸುತ್ತೆ. ಇವಾಗ ಒಂದು ಹಾಡು ಹಾಕಿಲ್ಲ, ಅದು ಯಾವ ಹಾಡು ಅಷ್ಟು ಹಾಕೋ ನೋಡುವ. ಸಖತ್ತಾಗಿದೆ, ತುಂಬ ದಿನ. ಈ ಮ್ಯೂಸಿಕ್ ನೀವು ಕೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಈ ಹಾಡು ಯಪ್ಪ ಕೇಳಿದರೆ ನಾವು ಎಲ್ಲಿ ನಿಂತಿರ್ತೀವಿ ಅಲ್ಲೇ ಕುಣಿಬೇಕು, ಅಷ್ಟು ಜೋಶಾಗಿದೆ, ಅಷ್ಟು ಚೆನ್ನಾಗಿದೆ. ನನಗಂತೂ ಸಾಂಗ್ ಅಂದರೆ ತುಂಬ ಇಷ್ಟ. ನಾನು ಹಾಡು ಹೇಳೋದಕ್ಕಿಂತ ನನಗೆ ತುಂಬ ಡ್ಯಾನ್ಸ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ, ತುಂಬ ಖುಷಿ. ಯಾವುದೋ ಒಂದು ಇದರಲ್ಲಿ ಕೇಳಿದೆ, ಟಿ ವಿಯೆಲ್ಲ ಯಾವಾಗಲೂ ನೋಡಿದ್ದೆ ನಾನು. ಸುಮ್ಮನೆ ಒಬ್ಬರೇ ಕೂತ್ಕೊಳ್ಳೋದಕ್ಕಿಂತ ಸುಮ್ಮನೆ ಈ ಥರ ಏನೋ ತಲೆ ನನ್ನ ಒಂದು ಲೈಫಲ್ಲಿ ತುಂಬ ಬೆಟ್ಟ ಬಿದ್ದಂಗೆ ಬಿದ್ದುಬಿಟ್ಟಿದೆ ಅಥವಾ ಹಾಗೆ ಹೀಗೆ ಅಂತ ನೀವು ಯೋಚನೆ ಮಾಡೋದಕ್ಕಿಂತ, ಇಲ್ಲಿ 28 ನಿಮಿಷ ಆಯಿತು, ಎಷ್ಟಾಗುತ್ತೋ ಗೊತ್ತಿಲ್ಲ, ಇರೋದಕ್ಕಿಂತ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದರೊಳಗೆ ನೀವು ಜಾಸ್ತಿ ತೊಡಗ್ರಿ. ಅವಾಗ ನಿಮಗೆ ಏನು ದುಗುಡ ದುಮ್ಮನೆ ಏನಿದ್ರು ಅದು
ಕಿಕ್ಔಟಾಗಿ ಹೊರಗಡೆ ಹೋಗುತ್ತೆ ಅಂತ ಹೇಳಿದರು. ಅದರಲ್ಲಿ ನನಗಂತೂ ತುಂಬ ಇಷ್ಟ ಈ ಥರ ಮ್ಯೂಸಿಕ್ ಅಂತ. ಅದರಲ್ಲಿ ನಂಗೆ ಈ ಥರ ಮ್ಯೂಸಿಕ್ಕು ರಿದಮ್ ಇರಬೇಕು, ಹೆಂಗಿರ್ಬೇಕು ಅಂತ ಜಿಂಗ್ ಚಾಕ್ ಅನ್ನಂಗಿರಬೇಕು. ಆ ಥರ ಇತ್ತು ಅಂದರೆ ನನಗಂತೂ ತುಂಬಾ ಖುಷಿ ನನಗೆ ಡ್ಯಾನ್ಸ್ ಮಾಡಲಿಕ್ಕೆ. ಅದು ಇದೇ ಹಾಡು ಫ್ರೆಂಡ್ಸ್, ಈ ಥರ ಇದೊಂದೇ ಹಾಡಲ್ಲ, ಈ ಥರ ಸುಮಾರು ಇದ್ದಾವೆ. ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರು ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನಿಮ್ಮ ಜೋಶ್ ತುಂಬ ಇಷ್ಟ ಅಂತ. ಹೌದು, ನನಗೆ ಆ ಜೋಶ್ ತುಂಬ ಇದೆ, ನಮ್ಗೆ ತುಂಬ ಇಷ್ಟ. ಹಾಗಿರಬೇಕು ಲೈಫಲ್ಲಿ, ಜಾಸ್ತಿ ಕೊರಗಬಾರ್ದು. ಹಾಂ ಫ್ರೆಂಡ್ಸ್, ಇವಾಗ ರೆಡಿ ಆದೆ. ರೆಡಿ ಆಗಲ್ಲ, ಪೂಜೆ ಮಾಡಿದೆ. ಇವಾಗ ತಾನೇ ಜಸ್ಟ್ ಪೂಜೆ ಆಯಿತು ನೋಡಿ. ಸುಮಾರು ಕತ್ಲಾಗ್ಬಿಟ್ಟಿದೆ. ಇವಾಗ 7:30 ಆಗಿದೆ, ಅವಾಗ ಪೂಜೆ ಆಗಿದೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕಾಗುತ್ತೆ, ಏನಾನ ಇದೇ ಇರುತ್ತಲ್ವ. ನಾನು ಇವಾಗ ಜಾಮೂನ್ ಮಾಡಬೇಕು ಅಂತಿದ್ದೀನಿ. ಜಾಮೂನ್ ಪೌಡರ್ ನೋಡಿದ್ದೀರಾ? ಮೈ ಗಾಡ್, ಇಲ್ಲಿದೆ. ಇವತ್ತು ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಗೊತ್ತಾ. ಬನ್ನಿ ಜಾಮೂನ್ ಮಾಡುವ. ಹೋಗಿದ್ದೀನೋ ಜಾಮೂನೆಲ್ಲ ಇಟ್ಟು ಕಲಸಿ ಮತ್ತೆ ಸಿಗ್ತೀನಿ, ಓಕೆನಾ? ಹಾಯ್. ಆನ್ ಮಾಡ್ತಿದ್ದೀವಿ. ಇಟ್ಟು ಕಲಿಸ್ತಾ ಇದ್ದೀನಿ ಜಾಮೂನ್ ಹಿಟ್ಟನ್ನು ನಿಧಾನಕ್ಕೆ ಸ್ಮೂತಾಗಿ ನೋಡಿಕೊಂಡು. ಬಿಸಿನೀರ ಕಾಸಬೇಕು? ಇಲ್ಲಪ್ಪ, ತಣ್ಣೀರೇ ಒಂದೊಂದೇ ಹನಿ ಹಾಕೋಬೇಕು. ಹೌದಾ? ಒಂದೊಂದೇ ಹನಿ ಹಾಕಿ ನೀಟಾಗಿ ಹಿಂಗೆ ಕಲಸಿರೆ ಅವಾಗ ಅದು ಇದಾಗಲ್ಲ, ಗಿಜಿ ಆಗಲ್ಲ. ತುಂಬ ಕಷ್ಟಪಟ್ಟು ಕಳಿಸ್ಬೇಕು. ಈ ಥರ ನಿಧಾನ ಕಳಿಸಿರೆ ಅದು ಇದಾಗುತ್ತೆ. ಅಂದರೆ ಒಂದೊಂದೇ ಹನಿ ಹಾಕಿ ಹೆಚ್ಚು ಕಮ್ಮಿ ದಬ್ಬ ಬಿಟ್ಟು ಇಟ್ಟು ಥರ ಕಲ್ಸಕ್ಕೆ ಹೋಗ್ಬಿಟ್ರೆ ಆಗಲ್ಲ. ಹೆಂಗೆ ಗೊತ್ತಾ, ಯಾಕೋ ಒಂಥರ ಹುಡಿ ಆಗ್ಬಿಡ್ತು. ಸ್ವಲ್ಪ ನೀರು ಜಾಸ್ತಿ ಕಮ್ಮಿ ಆಗ್ಬಿಟ್ಟೆ ಅನಿಸುತ್ತೆ. ಅದಕ್ಕೆ ನಾನೇ ಮಾಡಿದೆ. ಮಾಡ್ತಾ ಗೊತ್ತಾ ನೀನು ನಾವೇ ತಿಂತೀನಿ. ತಿನ್ನೋದು ಅಷ್ಟೇ ಏನಾಗುತ್ತೆ. ಮೊಸರು ತಿನ್ನೋದು ಇಕ್ಕೋದು ಡ್ರೈ ಜಾಮೂನ್ ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿ. ಅಮ್ಮ ವೇಗ್ಲಾಕ್ಬಿಡ, ಜಾಸ್ತಿ ಹೊಡ್ಕೊಬಿಡುತ್ತೆ, ತಣ್ಣಗಾಗ್ಲಿ ಅಲ್ವಾ? ಜಾಸ್ತಿ ಹೊಡ್ಕೊಬಿಡುತ್ತೆ, ಬಿಸಿ ಕದ್ರಕೊಂಡೋಗ್ಬಿಡುತ್ತೆ. ಈ ಡ್ರೈ ಜಾಮೂನ್ ಅಂತಾರಲ್ವ, ಆ ಥರನೇ ಇತ್ತು ಅಂತಲೇ ಹೇಳ್ಬೋದು. ಈ ಒಂದು ಜಾಮೂನ್ ಏನು ಮಾಡಿದ್ದೆ ಅಲ್ವ ನಾನು, ಅದನ್ನು ನೀರಲ್ಲಿ ಅಂದರೆ ಪಾಕದೊಳಗಡೆ ಹಾಕೋದಕ್ಕಿಂತ ಮುಂಚೆ ಹಾಗೇ ತಿಂದರೆ ಹಂಗೆ ಬಾಯಲ್ಲಿ ಕರ್ಗೋಗ್ತಾಯಿತ್ತು. ಒಳ್ಳೆ ಸ್ವೀಟು, ಒಂಥರ ಡ್ರೈ ಸ್ವೀಟ್ ತಿಂದಂಗೆ ಆಗ್ತಾಯಿತ್ತು. ಬಟ್ ಅದಕ್ಕೆ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಬಟ್ಟೆ ತಗೊಂಡೋಗೋಣ ಅಂತ ಬಂದರೆ ಯಾವ ವೆದರ್ ನೋಡ್ಕೊಂಡೆ ಕೂಕಂತಾಳೆ. ದಿನಾನು ವೆದರ್ ನೋಡ್ತಾನೆ ಇರ್ತಾಳೆ ನನ್ನ ಮಗಳು ಅಂತ. ಬಟ್ಟೆ ಒಣಗಾಕಿದ್ದೀವಲ್ಲ, ಬಟ್ಟೆಗಳ ತಗೊಂಡೋಗೋದಕ್ಕೆ ಬಂದಿದ್ದೀವಿ. ಇವತ್ತು ಬಿಸಿಲು ಚೆನ್ನಾಗಿ ಕಾದಿದೆ, ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಬರುತ್ತೆ ಅನ್ಸುತ್ತೆ. ಅಲ್ಲ, ಬಿಸಿಲು ಬರ್ತದೆ ನಾಳೆ. ಇವತ್ತು ವಾರ ಮಾಡಿಲ್ಲ, ಏನಿಲ್ಲ, ನಾಳೆಗೆ. ಯಪ್ಪ, ಇವಾಗ ಚಳಿ ಇರೋದಕ್ಕೆ ಕುಕ್ಕು, ಚಳಿ ಇರೋದಕ್ಕೆ ಹೆಂಗೆ ಗೊತ್ತಾ, ಈ ತಣ್ಣೀರು ಸ್ನಾನ ಮಾಡೋಕೆ ಆಗ್ತಾನೇ ಇಲ್ಲ. ಯಪ್ಪ, ಶೆಕೆಗೆ ಹೆಂಗೆ 2 ಸಲ ಸ್ನಾನ ಮಾಡ್ತೀವಿ, ತಣ್ಣೀರು ಸ್ನಾನ ಮಾಡೋಕ್ಕಲ್ಲ, ಬಿಸಿಲೇ ಆಗಬೇಕು. ನೀವು ಒಂದು ವಾರದಿಂದ ಶೆಕೆ ಇತ್ತು. ಇವಾಗ ಒಂದೆರಡು ಸಲ ಜೂನ್ ಬಂತಲ್ಲ, ಇನ್ನು ಜೂನ್ ಬಂದರೆ ಮಳೆಗಾಲನೇ. ಹಂಗಾಗ್ಬಿಟ್ಟು ಒಂದೆರಡು ಸಲ, ಒಂದೆರಡು ಹನಿ ಹಿಂಗೆ ಬಿತ್ತಪ್ಪ ಅಷ್ಟೇ. ಹಿಂಗೆ ನಾವು ಹಿಂಗೆ ಉಗ್ರಲ್ಲಿ ನೀರು ತೆಗೆದ್ಬಿಟ್ಟು ಹಿಂಗಂದರೆ ಹೆಂಗೆ ಹೂವಿಗೆ ಹಾಕ್ತೀವಲ್ಲ ನೀರು, ಹೂವು ಹಿಂಗೆ ಅಂತಾರಲ್ಲ, ಸ್ಪ್ರೇ ಮಾಡಿದಷ್ಟು ಬಂದಷ್ಟೇ. ಎಲ್ಲೂ ನೀರು ಹರಿಯೋಷ್ಟು ಬಂದಿಲ್ಲ. ಒಳ್ಳೆ ಮನಸ್ಸಿಲ್ಲ ಫ್ರೆಂಡ್ಸ್. ಎಲ್ಲ ಹೊಟ್ಟೆ ಕಿಚ್ಚಿನ ಜನ, ಎಲ್ಲರೂ ಹೊಟ್ಟೆ ಕಿಚ್ಚು ಕೇಡು. ಏನಪ್ಪ ಹೇಳೋಕ್ಕಾಗಲ್ಲ. ಜನಗಳ ಬಗ್ಗೆ ಹೇಳಕ್ಕೆ ಹೋಗ್ಬಿಟ್ರೆ ದೊಡ್ಡ ಕತೆ ಅದರೊಳಗಷ್ಟು ಫೇಕ್ ಅಕೌಂಟ್ಗಳು, ಅದರೊಳಗೆ ಬಂದುಬಿಟ್ರು ನಮಗೆ ಕಾಮೆಂಟ್ಸ್ ನೋಡೋಕ್ಕೆ ಟೈಮ್ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಕಮೆಂಟು ನೋಡೋದೇ ಇಲ್ಲ. ಯಾವ ಕಮೆಂಟ್ ನೋಡಲ್ಲ, ಯಾರೋ ವೀಡಿಯೋಸು ನೋಡೋಕ್ಕೆ ಹೋಗಲ್ಲ. ನನ್ನ ಮನೆ ಆತ ಕೆಲಸ ಮಾಡೋಕ್ಕೆ ಆಗಲ್ಲ ನೋಡಿ. ಇಷ್ಟೊತ್ತು ಮನೆ ಸ್ವಲ್ಪ ಕೆಲಸ ಇತ್ತು, ಮಾಡಿದ್ದಾಯ್ತು. ಮನೆ ಕೆಲಸ, ಎಡಿಟಿಂಗು, ಅಪ್ಲೋಡ್ ಅಲ್ಲೇ ಆ ಟೈಮ್ ಅಲ್ಲೇ ಹೋಗ್ಬಿಟ್ಟು ನಮಗೆ. ಈಗ ಅಲ್ಲೇನ ನಾಳೆ ವೀಡಿಯೋ ಆಗಬೇಕು, ಹಾಗೆ ನಮಗೆ ಅದಕ್ಕೆ ಟೈಮ್ ಸಿಗಲ್ಲ. ಎಡಿಟ್ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಹಿಡಿತೈತೆ ಎಡಿಟಿಂಗು. 4 ಗಂಟೆ ಸತತ ಎಡಿಟ್ ಮಾಡೋದಿರುತ್ತೆ. ಒಟ್ಟು ಸತತ 4 ಗಂಟೆ ಅಂಥದ್ರಾಗೆ 2-3 ಗಂಟೆ ಆಗಲ್ಲ ಕೂಕು. ಇಲ್ಲ, ಮಿನಿಮಮ್ 4 ಗಂಟೆ 4 ಅವರ್. ಅದರೊಳಗೆ ನಾವು ಒಂದಕ್ಕೂ ಹೋಗಲ್ಲ ನಾವು, ಆ ಥರ. ಕೂಕಿಲ್ ಮೇಲೆ ಬಂದರೂ ಬಟ್ಟೆ ತಗೊಳಕ್ಕೆ ಅಂದರೆ ವೆದರ್ ಹೊಡ್ಕೊಂಡು ನಿಂತ್ಕೊಂತಾಳೆ. ಒಳಗೆ ಇದು ಒಳಗೆ ಇರ್ತಾಳೆ ಅಂತಂದರೆ ಹೊರಗೆ ಬರೋಕ್ಕೆ ಮುಂದ್ಗಡೆ ಜಾಗನೇ ಇಲ್ವಲ್ಲ ನಮ್ಮ ಮನೆಗೆ. ಹಂಗಾಗ್ಬಿಟ್ಟು ಅಲ್ಲೇ ಇರ್ತಾಳಲ್ವ, ಹಾಗಾಗಿ ಬಟ್ಟೆ ತಗೊಂಬ ರಪ್ಪನ ಕೂಕು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯಲ್ಲ ಕುಕ್ಕರಿ ಕಾತಿ ಅಂತ ನಾನು ಹೇಳು ಕೂಕ ಅಂತೆ. ಸರಿ ಇದು ಹೇಳು. ಆಗಿ ಆಗಿ ಅಂತಿಲ್ಲ ಫ್ರೆಂಡ್ಸ್. ಹಳೆ ವೀಡಿಯೋಸಲ್ಲಿ ನೋಡಿ ನಾನು ಆಗಿ ಅಂತ. ಇವಳು ನೀನು
ಕೂಕು ಅಂತ ಹೇಳು, ನಾನು ಆಗಿ ಅಂದೆ ಆ ಮನೇಲಿದ್ದಾಗ. ಆ ಥರವಾದ ಇವಾಗ ಈಗ ಎಂಥದ್ದು ಕೋತಿಯೋ ಹೋಯ್ತು ಆಗಿ. ಒಂದು ನಿಮಗೆ ಗೊತ್ತು ಸಣ್ಣ ಮಕ್ಳು ನೋಡ್ತಾರೆ ಅಂತ, ಆಗಿ ಕಾಕ್ರೋಚ್ ಅಂತ ಬರುತ್ತೆ ನೋಡಿ, ಆಗಿ ಕಾಕ್ರೋಚ್. ನಾನೊಂದು ಬಡಲಿ ಒಳಗೆ ಹೋಗಿದ್ದೀನಪ್ಪ, ತಣ್ಣನೆ ಗಾಳಿ ಬೇರೆ ಬೀಸಿದಿಲ್ಲಪ್ಪ ದೇವರೇ, ಎಂತ ಚಂದ ಉಂಟಲ್ಲ ಗಾಳಿ. ಬಟ್ಟೆಲ್ಲ ತಗೊಂಡು ಹೋಗೋಣ. ಅಯ್ಯಯ್ಯೋ, ನಾನು ಯಾಕೆ ಇನ್ನು ಎಷ್ಟು ಬಟ್ಟೆ ತೊಗೊಳ್ಳಿ, ಈ ಥರ ಇಟ್ಕೊಬಿಟ್ಟಿದ್ದೀನಿ, ಜಾಸ್ತಿ ಆಗಿಬಿಟ್ಟಿದೆ. ನಾನು ತಗೊತೇನೆ ಬಿಡಿ. ಓ, ನೀನು ತಗೊತ್ಯಾ? ನನ್ನ ಮುದ್ದು ಕಂದಮ್ಮ. ಫ್ರೆಂಡ್ಸ್, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಮೂಲಂಗಿ ಚಟ್ನಿ ಮಾಡ್ತಾ ಇದ್ದೀನಿ. ಮೂಲಂಗಿ ಚಟ್ನಿ ಏನೇನು ಹಾಕ್ತೀನಿ ನೋಡಿ. ಮೂಲಂಗಿ ಇಷ್ಟು ತೊಗೊಂಡಿದ್ದೀನಿ, ಒಂದು ಮೂಲಂಗಿ ಮತ್ತು ಕಡಲೆಬೀಜ, ಕಡಲೆಬೀಜ ಮತ್ತು ಈ ಕರಿಬೇವು ಮತ್ತು ಈ ಒಂದು ಒಣಮೆಣ್ಸಿನ್ಕಾಯಿನ ಹಂಗೆ ಅದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಚೆನ್ನಾಗಿ ಹುರ್ಕೊಬಿಟ್ಟು ಸ್ವಲ್ಪ ಕಡಲೆ ಹಾಕಿ, ಹುಣಸೆ ಹುಳಿ ಹಾಕಿ, ಇದರಲ್ಲಿ ಕಾಯಿ ಹಾಕೋಬೋದು. ಮೇಲೆ ಕಾಯಿ ಹಾಕಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆಬೀಜ ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಹಾಕೋದು. चूड़ी ना पायल ना काजल, सारे गाने ऐसे मैं बेगानी दीवानी दीवानी मस्तागी मैं मरियता ओडले सनम जाने मन दीवानी दीवानी कोतियो दीवानी दीवानी मैं तेरी ओ सनम जाने मन पढ़ लो। दीवानी मैं तेरे ओ सनम जाने मन दीवानी दीवानी ना चूड़ी ना पायल ना काजल, सारी दुनिया से मैं बेगानी दीवानी दीवानी मैं तेरे हो सनम जाने मन. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಬೀಟ್ರೋಟ್ ಪಲ್ಯ ಆಗಿದೆ. ಬೀಟ್ರೋಟ್ ಪಲ್ಯ ಆಯಿತು. ಇದು ಬಂದು ಹೀರೆಕಾಯಿ. ನಾನಿವಾಗ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿ ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಸಾಯಂಕಾಲಕ್ಕೂ ಸಾರಾಗುತ್ತಲ್ಲ ಹೀರೆಕಾಯಿದು ಸಾಂಬಾರು ಮಾಡಿದರೆ ಅಂತ ನಾನು ಅಂದ್ಕೊಂಡ್ರೆ, ಆ ಹೀರೆಕಾಯಿ ಚೆನ್ನಾಗಿ ಎಳೆದು, ಈ ಹೀರೆಕಾಯಿ ನೋಡಿ ನನಗೆ ಪ್ರತಿ ಸಲ ನನಗೆ ಆಗುತ್ತೆ, ಹೀರೆಕಾಯಿ ಸಾಂಬಾರು ಮಾಡಬೇಕು ಅಂತಲೇ ತರ್ತೀನಿ. ಪ್ರತಿ ಸಲವೂ ಕೂಡ ನನಗೆ ಒಂದು ಸಲ ಅದು ಸಾರು ಮಾಡಬೇಕು. ಬಟ್ ತುಂಬ ವರ್ಷಗಳಾಗಿರ್ಬೋದು, ಐ ಥಿಂಕ್ 3 ಇಂದ 4 ವರ್ಷ ಆಗಿರ್ಬೋದು, ಸಾಂಬಾರು ಮಾಡಿಲ್ಲ, ಪಲ್ಯ ಮಾಡಿದ್ದೀನಿ. ಎಷ್ಟೇ ಸಲ ನಾನು ತೊಗೊಬಂದ್ರೂ ಇವಾಗ ಇದನ್ನು ಸಾಂಬಾರು ಮಾಡಬೇಕು ಅಂತ ತೊಗೊಂಬಂದಿರ್ತೀನಿ, ಪಲ್ಯನೇ ಮಾಡಿರ್ತೀನಿ. ಇವತ್ತು ಕೂಡ ಹಂಗೆ ಆಗಿದೆ. ಏನಪ್ಪ ಇದು ದೇವರೇ, ನನಗಂತೂ ಗೊತ್ತಿಲ್ಲ. ಹೀರೆಕಾಯ್ದು ಪಲ್ಯನೇ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ನಾಳೆ ಖುದ್ದಾಗೋಗಿ, ನಾಳೆ ಇಲ್ಲ ನಾಡ್ದಾದರೂ ಖುದ್ದಾಗಿ ಹೋಗ್ಬಿಟ್ಟು ನಾನು ತೊಗೊಂಬಂದು ಸಾರೇ ಮಾಡಬೇಕು. ಯಾಕಂದರೆ ಬ್ಯಾಕ್ ಟು ಬ್ಯಾಕು ಹೀರೆಕಾಯಿ ಪಲ್ಯ ಅದು ಚೆನ್ನಾಗಿರೋದಿಲ್ಲ. ಹಾಗಾಗ್ಬಿಟ್ಟು ಹೀರೆಕಾಯ್ದು ಸಾಂಬಾರು ಮಾಡೋಣ. ಆವಾಗ ಮಾಡಿದ್ರೆ ಖಂಡಿತ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಸಾಂಬಾರು ಮತ್ತು ಸೌತೆಕಾಯಿ ಸಾಂಬಾರು, ಸೌತೆಕಾಯಿ ಪಲ್ಯ. ವಾವ್, ಸಖತ್ತಾಗಿರುತ್ತೆ. ನನಗಂತೂ ಹೀರೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಸಾಂಬಾರು ಮಾಡಿದರೆ ಕ್ವಾಂಟಿಟಿ ಅಂದರೆ ನೀರು ಥರ ಇರುತ್ತಲ್ವ, ಈ ಒಂದು ಕಲಿಸ್ಕೊಂಡು ಅನ್ನದಲ್ಲಿ ಊಟ ಮಾಡೋದಕ್ಕೆ ನೀರು ಥರ ಚೆನ್ನಾಗಿರುತ್ತೆ. ಇದು ಹೀರೆಕಾಯ್ದು ಹೆಚ್ಚಿದ್ನೆಲ್ಲ ಸಿಪ್ಪೆದು ಅಂತೇಳ್ಬಿಟ್ಟು ಸಾಂಬಾರು ಥರ ಕಲಿಸ್ಕೊಂಡು ಉಣ್ಣೋದಕ್ಕೆ ಚೆನ್ನಾಗಿರುತ್ತೆ, ನೀರು ಥರ ಅನ್ನೋಕ್ಕೆ ಅಂತೇಳಿ. ಜಾಸ್ತಿ ಪಲ್ಯದ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗಟ್ಟಿ ಈ ಥರ ಇತ್ತು ಅಂತಂದರೆ ಪಲ್ಯನ ಕಲಿಸ್ಕೊಂಡು ಉಣ್ಣೋದು ಜಾಸ್ತಿ ಇಷ್ಟ ಆಗಲ್ಲ, ಸಾರು ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇವತ್ತು ಕೂಡ ಎಂಥದ್ದು ಅಂತಂದರೆ ಹಿಂಗಾಗಿದೆ ನೋಡಿ ನಮ್ಮ ಮನೇಲಿ. ಹೀರೆಕಾಯಿ ಪಲ್ಯ ಮಾಡೋಕ್ಕೂ ಸಾಂಬಾರು ಮಾಡೋಕ್ಕೂ ಪಲ್ಯನೇ ಮಾಡ್ತಾಯಿದ್ದೀನಿ. ಮನೆಯೂ ಹಂಗೆ ಆಗಿತ್ತು, ಇವತ್ತು ಹಂಗೆ ಇದೆ. ಯಾವಾಗಲೂ ಹಾಗೇ ಆಗ್ತಾಯಿರ್ತೀವಿ ಒಂದು 4 ವರ್ಷದಿಂದ. ಇಲ್ಲ, ಈ ಸಲ ನಾಳೆ ಇಲ್ಲ ನಾಳ್ದು ಮಸ್ಟನ್ ಶುಡ್ ನಾನು ಅದೇ ಗೊತ್ತೆಲ್ಲ ಹೋಗ್ಬಿಟ್ಟು ಹೀರೆಕಾಯಿ ತೊಗೊಂಬಂದು ಸಾಂಬಾರು ಮಾಡಲೇಬೇಕು.
ಮಾಡ್ತಿದ್ರಿ ನೀವು? ಏನು ಗೊತ್ತಾ, ರೀಲ್ಸ್ ನೋಡ್ತಾ ಇದ್ದಾರೆ. ರೀಲ್ಸ್ ನನ್ನ ಮಗಳ ಕೇಳಿ ನಾನು ಒಂದು ಕೆಲಸ ಮಾಡ್ಸಲ್ಲಪ್ಪ. ನನ್ನ ಮಗಳು ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡೋದು, ಅಪ್ಲೋಡ್ ಮಾಡೋದು, ರೀಲ್ಸ್ ಮಾಡಿ. ಅದಾಗ ಯಾವಾಗ ಹೇಳಿದಿಲ್ಲ. ನೆನ್ನೆ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀವಿ, ರೀಲ್ಸ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂತ. ಹಾಗೆ ರೀಲ್ಸ್ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ, ರೀಲ್ಸ್ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ ನನ್ನ ಮಗಳು. ಇನ್ನೊಂದು ನಮಗಂತೂ ರೀಲ್ಸ್ ನೋಡೋಕ್ಕೆ ಟೈಮ್ ಸಿಗೋಲ್ಲ, ಕಮೆಂಟ್ಸ್ ನೋಡೋಕ್ಕಂತೂ ಮಠ ಬಂದ ಟೈಮ್ ಸಿಗೋಲ್ಲ, ವ್ಲಾಗ್ ನೋಡೋಕ್ಕಂತೂ ಮಠ ಬಂದು ಇನ್ನೂ ಸಿಗೋಲ್ಲ. ನನಗೆ ಅಡುಗೆ ಮಾಡ್ಕೊಂಡು ಉಂಡೆ ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್, ಸುಮ್ಮನೆ ಸ್ವಲ್ಪ ಹೊತ್ತಿಗೆ ಉಳ್ಕೊತೀನಿ. ಹಂಗೆ ನಿದ್ದೆ ಹೋಗ್ಬಿಟ್ಟು 4 ಗಂಟೆಗೆ ಎದ್ದಿರ್ತೀನಿ. 1:30 ಮಲ್ಕೊಂಡ್ಬಿಟ್ರೆ 4 ಗಂಟೆ 5 ಗಂಟೆಗೆ ಎದ್ದಿರ್ತೀನಿ. ಅಂಥ ನಿದ್ದೆ ಬರುತ್ತೆ ಅಂದರೆ ಹಂಗೆ ನಿದ್ದೆ ಬರುತ್ತೆ. ಕೆಲವೊಂದು ಟೈಮ್ ಅದೇ ನಿದ್ದೆ ಬರೋದಿಲ್ಲ. ರಾತ್ರಿ 12:30 1 ಗಂಟೆವರೆಗೂ ಎದ್ದಿರ್ತೀನಿ. ರಾತ್ರಿ 1:30 ಆಗಿತ್ತು ಏನೋ, 1-1:30ವರೆಗೂ ಎದ್ದಿರ್ತೀನಿ. ನಾನು ನಿದ್ದೆನೇ ಬರೋಲ್ಲ ಅವಾಗ. ಮಧ್ಯಾಹ್ನ ತಾಕಿ ಎಳೆದು ಬಿಡುತ್ತಾ ಮಲ್ಕೊಂಡ್ಬಿಡ್ತೀನಿ. ಹಾಗೆ ಬನ್ನಿ ಬೇಗ 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 ಹೀರೆಕಾಯಿ ಪಲ್ಯ ಮಾಡಿ, ಬೀಟ್ರೂಟ್ ಪಲ್ಯ, ಅದು ಚಪಾತಿ ಸುಟ್ಟು ಅನ್ನ ಆಗಿದೆ. ಚಪಾತಿ ಸುಟ್ಬಿಟ್ಟು ಹುಣ್ಬಿಟ್ಟು ನೋಡುವ ನೆಕ್ಸ್ಟ್ ಮುಂದಿನ ಕೆಲಸ. ಏನೋ ಪಲ್ಯ ಮಾಡಿ ಸಿಗ್ತೀನಿ. ಇದಕ್ಕೆ ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಹೊಸಪ್ಪ ಫ್ರೆಂಡ್ಸ್, ಏನು ಮಾಡಿದ್ದು ಹೇಗೆ ಇದೆ ಗೊತ್ತಾ? ಅಡುಗೆ ಮಾಡಿದ್ನಲ್ಲ ನೋಡಿ, ಈ ರೀತಿ ಬೀಟ್ರೂಟ್ ಪಲ್ಯ. ಹಾಗೆ ಇದು ಏನಪ್ಪ ಅಂತಂದರೆ ಹೀರೆಕಾಯಿ ಪಲ್ಯ, ಆಮೇಲೆ ಬೀಟ್ರೂಟ್ ಪಲ್ಯ, ಚಪಾತಿ ಹಾಕ್ಕೊಂಡು ಊಟ ಮಾಡುವ ಬನ್ನಿ. ಇವಾಗ ಉಪ್ಪಿನಕಾಯಿ ಹಾಕೋಬೇಕು. ನನಗೆ ಉಪ್ಪಿನಕಾಯಿ ಇದ್ರೆ ಆಗೋದೇ ಇಲ್ಲ, ತಲೆ ತಿರುಗೋದು. ಉಪ್ಪಿನಕಾಯಿ ಇಲ್ಲ ತಲೆ ಕೆಟ್ಟಿರುತ್ತೆ ನನಗೆ. ಯಾವ್ದಕ್ಕೆ ಉಪ್ಪಿನಕಾಯಿ ಸಿಗಿರಲೇಬೇಕು ಮಷ್ಟ ನೋಡಿ. ಚಿಕನ್ ಸರಿ ಯಾರನ್ನ ಉಪ್ಪಿನಕಾಯಿ ತಿಂತಾರೆ ಯಾರನ್ನ ನೋಡಿ ಹೆಂಗೆ ಕೇಳ್ತಾಳೆ. ಕೇಸರಿ ಬಾತಿಗೋನು ನೀನು ಹಾಕ್ಕೊಡೋದು ಕೇಸರಿ ಬಾತ್ಗೂ ಚಿಕನ್ ಸರಿ. ಇವಳು ಉಪ್ಪಿನಕಾಯಿ ಹಾಕ್ಕೊಡ್ತೀನಿ. ಇವಳು ತಿಂತಾಳೆ. ಹೌದು, ಇವಳು ತಿಂತಾಳೆ ಫ್ರೆಂಡ್. ನೀ ತಿನ್ನೋದು ನೀನ್ ತಿಂದ ಅದಕ್ಕೆ ನಾನು ಕೇಳ್ತೀಯ ತಿಂತಾರ? ಎಲ್ಲಕ್ಕೂ ಅಂದರೆ ಸ್ವೀಟ್ಗೆ ಹಾಕಂತಾರ, ಚಿಕನ್ಗೆ ಯಾರು ಉಪ್ಪಿನಕಾಯಿ ಹಾಕಂತಾರ? ಹೇಳ್ರಿ, ಯಾರಾದ್ರೂ ಉಪ್ಪಿನಕಾಯಿ ಹಾಕೊಂಡ್ರೆ ನಾನು ಉಣ್ತೀನಿ. ಪ್ರಪಂಚದಲ್ಲಿ ಯಾರಾದ್ರೂ ಒಂದು 10 ಜನ ಉಪ್ಪಿನಕಾಯಿ ಹಾಕೊಂಡು ತೋರಿಸಿ ನಾನು ಒಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ. 10 ಜನ ಸಾಕು, ಒಬ್ರಿಬ್ರಲ್ಲ. ಯಾಕಂದ್ರೆ ಒಬ್ರು ಚಾಲೆಂಜ್ ಮೇಲೆ ಒಬ್ರಿಬ್ರು ಮಾಡೋದಲ್ಲ. ಅವರು ಉಂಡು ಅವ್ರು ಎಷ್ಟು ಉಂಡ್ರೆ ಅಷ್ಟು ನಾನು ಉಂಡು ತೋರಿಸುವ. ಎಷ್ಟು ಉಂಡ್ರೆ ಒಟ್ಟು ಅವ್ರು ಉಂಡ್ರೆ ನಾನು ಕೂಡ ಟೇಸ್ಟ್ ಮಾಡುವ. ನಾನು ಒಂದ್ಸಲ ಸಣ್ಣದಾಗ ಹಾಗೆ ಮಾಡ್ಬಿಟ್ಟಿದ್ಲು. ನಾನು ಎಲ್ಲದಕ್ಕೂ ಉಪ್ಪಿನಕಾಯಿ ಅಂತ ದೊಡ್ಡದೊಂದು ಬಾಟ್ಲು ತಂದುಬಿಡ್ತಿದ್ದೆ. ಎಲ್ಲದಕ್ಕೂ ಉಪ್ಪಿನಕಾಯಿ ಇಷ್ಟ. ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಆ ಟೈಮಲ್ಲೂ ಕೂಡ ಅವಾಗ ನನಗೆ ಉಪ್ಪಿನಕಾಯಿ ಹಾಕಮ್ಮ ಅಂತ ಡೈಲಿ ಹೇಳೋದು ಅಭ್ಯಾಸ ಅಲ್ಲ. ನಮ್ಮ ಚಿಕನ್ ಸಾರು ಮಾಡಿದ ದಿನ ಉಪ್ಪಿನಕಾಯಿ ಹಾಕೋಂತ ಹೇಳಿಲ್ಲ. ಅವಳೇನು ಮಾಡಿದ್ದಾಳೆ, ನಮ್ಮಮ್ಮ ಎಲ್ಲದಕ್ಕೂ ಉಪ್ಪಿನಕಾಯಿ ಬಡಿಸೋದಂತಲೂ ಅಲ್ಲ ಅವಳು, ಅಮ್ಮ ಇದಕ್ಕೂ ಉಪ್ಪಿನಕಾಯಿ ಹಾಕ್ಬೇಕು ಅಂತಂದ್ರೆ ನಾನು ಸಿಟ್ಟು ಬಂದ್ಬಿಡ್ತೀವಿ. ಯಾರೋ ಚಿಕನ್ ಸಾರು ಮಾಡಿದೆ, ಅವ ಇದಕ್ಕೂ ಉಪ್ಪಿನಕಾಯಿ ಹಾಕ್ಬೇಕಂತಂದು. ನಿಂಗೆ ಗೊತ್ತಾಗೋದಿಲ್ಲ ಉಪ್ಪಿನಕಾಯಿ ಹಾಕ್ಬೇಕು ಬಿಡ್ಬೇಕಂತೇಳಿ ಸುಮ್ಮನೆ ಏನು ಮಾಡ್ತಾವ ನೋಡ ಅಂತ ಹಾಕೊಂಡ್ರೆ ಹಾಕಿ ಬಿಟ್ಟವಳೆ. ಸಿಟ್ಟು ಬಂದು ಚಿಕನ್ ಸಾರು ಹಾಕೋಳೆ, ಉಪ್ಪಿನಕಾಯಿ ಹಾಕೋಳೆ. ಗೊತ್ತಾಗಲ್ಲ ಚಿಕನ್ ಸಾರಿಗೆ ಉಪ್ಪಿನಕಾಯಿ ತಿಂತಾರ. ಯಾವುದೋ ಒಂದು ಕಾಂಬಿನೇಷನ್ ಇವಳು ಯಾವುದೋ ಒಂದು ಕಾಂಬಿನೇಷನ್ ಮೊಟ್ಟೆ ತಿನ್ನಲ್ಲ. ಯಾವ ಕಾಂಬಿನೇಷನ್ ಮೊಟ್ಟೆ ತಿನ್ನಲ್ಲ? ಮನೆ ಅದ ಇಲ್ಲ, ನಮ್ಗೆ ಮೊಟ್ಟೆ ಇಷ್ಟ. ಬ್ರೆಡ್ಡಿಗೆ ಮೊಟ್ಟೆ ಇಷ್ಟಪಡಲ್ಲ. ಇದಾದರೆ ಗೊತ್ತಾಗೋದಿಲ್ವಾ? ಬ್ರೆಡ್ಡಿನ ಜೊತೆಗೆ ಮೊಟ್ಟೆ ತಿನ್ಬಾರ್ದು ಅಂತ ಗೊತ್ತಾಗುತ್ತೆ, ಚಿಕನ್ ಜೊತೆಗೆ ಉಪ್ಪಿನಕಾಯಿ ನೆಂಚ್ಕೊಬಾರ್ದು ಅಂತ ಗೊತ್ತಾಗಲ್ವಾ? ತಿಂದರೆ ಏನು ತಪ್ಪಿಲ್ಲ, ಅದೇನೇನು ಆಪೋಸಿಟಾ. ಅದರಲ್ಲೂ ಹುಳಿ ಅಂಶ ಇರುತ್ತೆ. ಚಿಕನ್ ಸಾರಿಗೂ ಟೊಮೊಟೊ ಹಾಕಿರ್ತೀವಿ ಅಷ್ಟೇ ಫ್ರೆಂಡ್ಸ್. ಬ್ಯಾನಿ ಊಟ ಮಾಡುವ ನೋಡಿ. ಮತ್ತೆಲ್ಲ ತಲೆ ಕೆಡ್ಸ್ಕೊಬೇಡಿ ಫ್ರೆಂಡ್ಸ್. ಹೆಂಗೆ ಮಾತಾಡ್ತಾಳೆ ನೋಡಿ, ಎಲ್ಲದಕ್ಕೂ ಉಪ್ಪಿನಕಾಯಿ ಹಚ್ಚಿನು ಅಂತ ಹೇಳ್ತಾರೆ. ನಾನು ಹಾಗೆ ಹೇಳೋದು, ನೀವು ಬುದ್ಧಿ ಇರಬೇಕು ನಿಮಗೆ. ಇದ್ದು ಐತೆಲ್ಲ ಇದ್ದು ಬುಟ್ಟೆ ಬುದ್ಧಿ ಇದ್ದು ಒಂದಂದ್ರೆ ಹೊಸ ಭಾಷೆ, ಮುದ್ದು ಭಾಷೆ ಅಂತ. ಇನ್ನೊಂದು ಸ್ವಲ್ಪ ಸಲ ಮಾಡಿ, ಇನ್ನೊಂದ್ಸಲ ಒನ್ಸ್ ಮೋರ್ ಕಂದ ಕಂದ ಕಂದಮ್ಮ ಇನ್ನೊಂದ್ಸಲ ಉಣ್ಣಲ್ಲ ಅವಳು. ರಾತ್ರಿ ಉಂಡಿಲ್ಲ. ಏನು ಕೆಲಸ ಮಾಡಿದ್ರೆ ಗೊತ್ತಾ? ಚಟ್ನಿ ಮಾಡಿದ್ದೆ ಅಂತೇಳಿ ಚಟ್ನಿ ಅಂದ್ರೆ ಆಗಲ್ಲ, ಚಟ್ನಿ ಅನ್ನೋದ್ರೆ ಆಗಲ್ಲ. ನಾನೇನು ಮಾಡೋಣ, ಉಪವಾಸ ಇದ್ರೆ ಬುದ್ಧಿ ಬರುತ್ತೆ ಅಂತ ಬಿಟ್ಟೆ. ನಾವು ತುತ್ತು ಮಾಡಿ ಕಿರೋಳೆ ಮಾಡೋದು ಗೊತ್ತಾ ಅಂದ್ಬಿಡ್ತಾಳೆ.
ಅಂದಾಳೆ ಅನ್ನೇ ಮಾಡೋದು ಇಷ್ಟನ್ನ ಇಟ್ಕೊಂಡು ಇಷ್ಟು ಚಟ್ನಿ ಹಾಕೊಂಡಳು. ನಾನು ಇವಳಿಗೋಸ್ಕರ ಸಾರಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳಿ. ಇವಾಗ ಸರ್ವತ್ನಾಗ ಏನು ಮಾಡೋಲ್ಲ, ಬೂದಿ ಬಂತು ಅಂದ್ಕಡೆ ಸುಮ್ಮನೆ ಆಟ ಮಾಡೋರಿಗೆ ಯಾವತ್ತು ಹಿಡಿಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ಬೇಕು, ಸರಿ ಆಗ್ತಾರ ಅವ್ರು. ನೋಡಿ ಹೆಂಗೆ ಕುಣಿತಾಳೆ. ಒಟ್ಟು 1 ಗಂಟೆ ರಾತ್ರಿ ಉಂಡೋದು ಇಷ್ಟ ಅನ್ನ. ಇವಾಗ ನೋಡಿ ಬೆಳಿಗ್ಗೆ ಒಂದ್ಸಲ ಬೂಸ್ಟು, ಒಂದ್ಸಲ ಕಾಫಿ, ಮತ್ತೊಂದ್ಸಲ ಸ್ವಲ್ಪ ಕಾಫಿ ಕುಡ್ದಾಳೆ. ಇವಾಗ ಹಿಂಗೆ ಕುಣಿತಾವಳೆ. 1:15 ಮೇಲೆ ಆಗಿದೆ. ನೋಡಿ ಎಷ್ಟು ಶಕ್ತಿ ಇರ್ಬೋದು ಅಂತ. ಶಕ್ತಿ ಹಾಂ, ಸ್ಟ್ರಾಂಗ್ ಇರಲಿ. ಆಮೇಲೆ ಅದು ಟುಸ್ ಆದತ್ತು ಊಟ ಮಾಡಿ ಫಸ್ಟ್. ಆ ಸ್ಟ್ರಾಂಗ್ ಗಟ್ಟಿ ಮಾಡ್ಕೊ. ತಲೆ ತಿರ್ಗೈತು. ಉಪ್ಪಿನಕಾಯಿ ನಾನು ಉಪ್ಪಿನಕಾಯಿ ತಿನ್ನೋಳು. ಹಾಕು ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತೀನಿ ನಾನು. ಆಗಲ್ಲ ಪ್ಲೀಸ್. ಉಪ್ಪಿನಕಾಯಿ ತಗೋ. ನೋ, ಚೆನ್ನಾಗಿದೆ ಪಲ್ಯ. ಬೇಗ ಬೇಡಮ್ಮ. ತುಪ್ಪ ಹಾಕಿ ನಿಂದೆ ಮಸ್ಕಲ್ಲ ಯಾವಾಗ ಇದ್ದೀನಿ. ನಿಂದೆ ನೀವು ಇವತ್ತು ನೋಡ್ತಾ ಇದ್ದೀನಿ ನಾನು. ಉಣ್ಣು ಕಿರಿಸ್ಬಿಡ, ಕೈ ಉದ್ದೋಗುತ್ತೆ, ಕೈ ಉಳ್ಕುತ್ತಮ್ಮ. ಕೋತಿಯು ಹಾಂ, ಆನ್ ಮಾಡ್ತಿದ್ದು ಕೈ ಊಟ ಮಾಡಲು. ಫ್ರೆಂಡ್ಸ್, ನಾನು ಕೋಕುಮರಿ ವ್ಲಾಗಲ್ಲಿ ಬರಲ್ವಂತೆ ಇವತ್ತು. ವ್ಲಾಗಲ್ಲಿ ಇವತ್ತು ಬರಲ್ವಂತೆ, ನಾಳೆಗೆ ಬರ್ತಾಳಂತೆ. ಅಲ್ಲಿವರೆಗೂ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊತ, ಚೆನ್ನಾಗಿ ವ್ಯೂಸ್ ಕೊಡಿ. ಪ್ರತಿಯೊಂದು ವೀಡಿಯೋನು ಮಿಲಿಯನ್ ಆಗಲಿ ಅಂತ ಹಾರೈಸಿ, ಹಾಗೆ ವ್ಯೂಸ್ ಕೊಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು, ಬಾಯ್.